ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಗುರುವಾರ, ನಾನು ಯಾವಾಗ ಹೋಗೋ ಥರ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಹಾಗೆ ಇವತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಕೂಡ ಹೋಗ್ಬರೋಣ ಅಂತ ಅನ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಕಾರ್ತಿಕ್ ಮಾಸ ಕೊನೆಯ ಗುರುವಾರ. ಸೊ ಹೋಗಿ ದರ್ಶನ ತೊಗೊಂಡು ಬರೋಣ ಅಂತ. ನಾನು ಆ್ಯಕ್ಚುಲಿ ದೀಪಾಚರಣೆ ಅಂದ್ಕೊಂಡೆ, ಬಟ್ ಏನೋ ಆಗಲಿಲ್ಲ. ಸೊ ಸ್ವಲ್ಪ ಬೇಗ ಹೋಗಬೇಕು, ಫುಲ್ ರಶ್ ಇರುತ್ತೆ, ಆವಾಗ ಆಗಲ್ಲ ಹಚ್ಚಕ್ಕೆ. ಆಮೇಲೆ ಅಲ್ಲಿ ಸ್ವಲ್ಪ ಜನ ಒಟ್ಟಿಗೆ ನುಗ್ಗಿಬಿಡ್ತಾರೆ. ಅಲ್ಲಿ ಸ್ವಲ್ಪ ಅಂದರೆ ಏನಾದರೂ ಏನೇ ಬ್ಯಾರಿಕೇಡ್ ಥರ ಹಾಕ್ತಾರಲ್ಲ, ಸೊ ಆ ಥರ ಹಾಕಿದರೆ ಒಂದು ಕಡೆ ಹೋಗಿ ಇನ್ನೊಂದು ಕಡೆ ಹಿಂಗೆ ಮೂವ್ ಆಗ್ಬೋದು. ಸೊ ಆ ಥರ ಇಲ್ಲ, ಒಂದೇ ಸರಿ ಎಲ್ಲ ನುಗ್ಗಿಬಿಡ್ತಾರೆ. ದೀಪ ಅಲ್ವಾ ಹಚ್ಚುವಾಗ ಮತ್ತೆ ಯಾರಿಗಾದರೂ ತಗಲಿ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟು ಧನುರ್ಮಾಸ ಸ್ಟಾರ್ಟ್ ಆಗುತ್ತಲ್ಲ, ಧನುರ್ಮಾಸದಲ್ಲಿ ಒಂದಿನ ಹೋಗ್ಬಿಟ್ಟು ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸೊ ನಾನು ಈ ಥರ ರೆಡಿಯಾಗಿದ್ದೀನಿ. ಇವತ್ತು ತಲೆ ಸ್ನಾನ ಮಾಡಿಕೊಂಡು ಹಾಗೆ ತಲೆ ಬಾಚ್ಕೊಂಡ್ಬಿಟ್ಟೆ. ಸೊ ಎಲ್ಲ ಹಸಿ ಹಾಗೆ ಸ್ವಲ್ಪ. ಸೊ ಆ ಏರಲ್ಲಿ ಆರಿಸ್ಕೊಳ್ಳೋಣ ಅಂತಂದರೆ ಫುಲ್ಲು ಹೇರ್ ಫಾಲ್ ಆಗ್ತಾಯಿದೆ. ಮನ್ವಿತದು ಅಷ್ಟೇ, ಅವನಿಗೂ ಅಷ್ಟೇ ಸ್ವಲ್ಪ ಹಸಿ ಇತ್ತು ಕೂದಲು ಅಂತಂದರೆ ನಾನು ಹೇರ್ ಎಲ್ಲೂ ಆರಿಸ್ಬಿಡ್ತೀನಿ. ಸೊ ಅವಾಗ್ಲೂ ಅಷ್ಟೇ ಅವನಿಗೆ ಕೂಡ ಹೇರ್ ಫಾಲ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಔಟ್ಫಿಟ್ ಈ ಥರ ಇದೆ. ಸೊ ಇದನ್ನೇ ನಾನು ವೇರ್ ಮಾಡ್ಕೊತೆ ಯಾವಾಗ್ಲೂ, ಈಗ ಸ್ವಲ್ಪ ಕಂಫರ್ಟಬಲ್ ಆಗಿದೆ. ಸೊ ಇದೇ ಥರದ ಇನ್ನೊಂದು ಡ್ರೆಸ್ನ ಆರ್ಡರ್ ಮಾಡ್ಬೇಕು ಇದೇ ಥರದ್ದಲ್ಲ, ಈ ಫ್ಯಾಬ್ರಿಕಲ್ಲಿ ಬೇರೆ ಡಿಸೈನಲ್ಲಿ ನಾನು ಆರ್ಡರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ತುಂಬ ಕಂಫರ್ಟಬಲ್ ಆಗಿದೆ, ಎಲ್ಲರೂ ಈಚೆ ಹೋಗುವಾಗ ಹಾಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ, ನಂಗೆ ಸಖತ್ ಇಷ್ಟ. ಸೊ ಅದಕ್ಕೆ ಓಕೆ, ಬನ್ನಿ ಇವತ್ತಿನ ದಿನ ಯಾವ ಥರ ಇರುತ್ತೆ ನೋಡೋಣ. ಅದಕ್ಕೂ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದೊಡ್ಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬರೀ ಕ್ಲಿಕ್ ಮಾಡ್ಕೊಳ್ಳಿ. ಅನಂತರ ಮೊನ್ನೆ ನಾನು ಒಂದು ಕುರ್ತಿ ಸೆಟ್ನ ಸ್ಟಿಚ್ ಮಾಡಿದ್ದೀನಿ. ಸೊ ಅದನ್ನ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ಓಕೆನಾ. ಆನಂತರ ಇನ್ನೊಂದು ಲಾಂಗ್ ಗೌನ್ ಹೊಲಿಯೋಣ ಅಂತ ಬಿಟ್ಟು ನಂದೇ ಸ್ಯಾರಿ ಒಂದು ಇಟ್ಕೊಂಡಿದ್ದೀನಿ. ಸ್ಯಾರಿಲೇ ಹೊಲಿಯೋದು ನಾನು ಆ್ಯಕ್ಚುಲಿ, ಪೀಸ್ ತಂದು ಹೊಲಿಯೋದು ಆದರೆ ಇಲ್ಲ, ಅಂದರೆ ಟ್ರಯಲ್ ಅಲ್ವಾ ಇವಾಗ, ನಾನೇ ಹೊಲ್ಕೊಳ್ಳೋದ್ರಿಂದ ಸ್ಯಾರಿ ಯಾವ್ದು ಬೇಡ ನನಗೆ ಅದು ಕಟ್ ಮಾಡಿಬಿಟ್ಟು ಅದರಲ್ಲಿ ನಾನು ಡ್ರೆಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ನನಗೆ ಪರ್ಫೆಕ್ಟ್ ಅನ್ನಿಸ್ತು ಅಂತ ಅಂದರೆ ನೆಕ್ಸ್ಟ್ ಬೇರೆಯವರಿಗೆ ಹೊಲ್ಕೊಡೋಕ್ಕೆ ಈಸಿ ಆಗುತ್ತೆ. ಸೊ ನಂತರ ನಾನು ಲಾಸ್ಟ್ ಟೈಮು ಜಯನಗರ ಹೋಗುವಾಗ ಹೇಳಿದ್ದೆ, ಪೀಸ್ ನೋಡೋಕೆ ಹೋಗ್ತಾ ಇದ್ದೀನಿ. ಸೊ ಅದ್ರದ್ದು ಒಂದು ಆರ್ಡ್ರ್ ಬರೋದಿದೆ ಅಂತ. ಸೊ ಅದು ಸ್ವಲ್ಪ ಹೋಲ್ಡಲ್ಲಿ ಇಟ್ಟಿದ್ದಾರೆ. ಸೊ ಅವರು ನೋಡಿಬಿಟ್ಟು ಅವರೇ ಫ್ಯಾಬ್ರಿಕ್ನ ತಂದುಬಿಟ್ಟು ಕೊಡ್ತೀನಿ ಅಂತ ಅಂದರು. ಸೊ ಓಕೆ ಅಂತ ಅಂದೆ. ಸುಮ್ಮನೆ ಯಾಕೆ, ನಾನು ಇಷ್ಟಪಡೋ ಅಂದರೆ ನನಗೆ ಅವ್ರು ಸೆಲೆಕ್ಟ್ ಮಾಡೋದು ಅದು ಮೊಬೈಲಲ್ಲಿ ಫ್ಯಾಬ್ರಿಕ್ ನೋಡಿದರೆ ಗೊತ್ತಾಗುತ್ತೆ ಯಾವ ಥರ ಇದೆ ಅಂತ, ಸುಮ್ಮನೆ ಫೋಟೋ ನೋಡಿದ್ರೆ ಏನೂ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನೇ ತೊಗೊಬಂದು ಕೊಡ್ತೀನಿ ಅಂತ ಅಂದರು. ಓಕೆ ಅಂದೆ. ಅವ್ರು ತಂದುಕೊಟ್ರು ಓಕೆ, ತಂದುಕೊಟ್ರು ಓಕೆನೆ, ಆ ಥರ. ಅದಕ್ಕೆ ಆನಂತರ ಇವತ್ತು ಅಡ್ರೆಸ್ ತೋರಿಸ್ತೀನಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಬೇಕು ತಪ್ಪದೆ, ಓಕೆನಾ. ಗೈಸ್, ನಂದು ಈ ಸ್ಯಾರಿ ಬಂದ್ಬಿಟ್ಟು ಇದು ಕಾಟನ್ ಸ್ಯಾರಿ, ಬಟ್ ಸ್ವಲ್ಪ ಇದು ನಿಲುವು ಕಮ್ಮಿ ಇದೆ. ಸೊ ಅದಕ್ಕೋಸ್ಕರ ನಂಗೆ ಉಟ್ಕೊಳ್ಳೋವಾಗ ಸ್ವಲ್ಪ ಅಷ್ಟೊಂದು ಅಡ್ಜಸ್ಟ್ಮೆಂಟ್ ಆಗಲಿಲ್ಲ. ಅದಕ್ಕೋಸ್ಕರ ಇದನ್ನ ಕಟ್ ಮಾಡಿ ಡ್ರೆಸ್ನ ಸ್ಟಿಚ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ ಯಾವ ಥರ ಇತ್ತು ಅಂತ ಹೇಳಬೇಕು, ಓಕೆನಾ. ಇದು ಫಸ್ಟ್ ನಾನು ಕುರ್ತಿ ಟಾಪ್ ತೋರಿಸ್ಬಿಡ್ತೀನಿ. ಇದು ಟಾಪು ಸಕ್ಕತ್ತಾಗಿದೆ ಮಾತ್ರ, ನಂಗೆ ಮಾತ್ರ ಸೂಪರಾಗಿ ಕಾಣುತ್ತೆ. ಅದನ್ನ ಫೋಟೋನ ಇಲ್ಲಿ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಸೊ ಫೋಟೋನೇ ಇದೆ ನಾನು ಡ್ರೆಸ್ ಹಾಕೊಂಡಿರೋದು, ಸ್ಲೀವ್ಲೆಸ್ಸು. ಸೊ ಸ್ಲೀವ್ಲೆಸ್ ಯಾಕೆಂತ ಅಂದರೆ ಇದು ಸ್ವಲ್ಪ ನನ್ನ ಈ ಡ್ರೆಸ್ ಇದೆಯಲ್ಲ, ಸೊ ಈ ಮೆಜರ್ಮೆಂಟಲ್ಲಿ ಹೊಲ್ದಿರೋದು. ನನಗೆ ಸ್ಲೀವ್ಲೆಸ್ಸು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಅದೇ ಇದರಲ್ಲೇ ಹೊಲ್ಕೊಂಡಿದ್ದೀನಿ. ಸೊ ತೋರಿಸ್ತೀನಿ. ಸ್ವಲ್ಪ ಐರನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ ಈ ಥರ ಸ್ವಲ್ಪ ಲೆಂತ್ ಬಂದಿದೆ. ಸೊ ಇದು ಲೈನಿಂಗು. ಸೊ ಇದು ಏನು ಹೇಳ್ತಾರೆ, ಕಾಲರ್ ಬಂದ್ಬಿಟ್ಟು ನಾನು ಯು ಶೇಪಲ್ಲಿ ಹೊಲ್ದಿದ್ದೀನಿ. ಅಂದರೆ ಇದು ಸ್ವಲ್ಪ ನನಗೆ ಇಲ್ಲಿ ಯು ಶೇಪ್ ಆಗಿರೋದ್ರಿಂದ ಬೋಟ್ ನೆಕ್ ಟೈಪ್ ಆಗುತ್ತೆ. ಸೂಪರ್ ಆಗಿದೆ ಮಾತ್ರ, ಈ ತರ ಕಾಣುತ್ತೆ. ಈ ಒಂದು ಏನಿದೆ, ಈ ಬಾರ್ಡರ್ ಏನಿದೆ, ಸೊ ಇದು ಸ್ಯಾರಿ ಬಾರ್ಡರ್ ನಾನು ಈ ಮಧ್ಯದಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ ಮಾತ್ರ, ಹಾಕೊಂಡಾಗ ಸಖತ್ ಕಾಣುತ್ತೆ. ನೀವು ಅಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಆನಂತರ ನಿಮ್ಗೆ ಏನಾದರೂ ಅಷ್ಟೊಂದು ಚೆನ್ನಾಗಿ ಕಾಣಿಲ್ಲ ಅದರಲ್ಲಿ ಅಂತ ಅಂದರೆ ನೆಕ್ಸ್ಟ್ ಟೈಮ್ ಎಲ್ಲಾದರೂ ಹೋಗುವಾಗ ಇದೇ ಡ್ರೆಸ್ನ ವೇರ್ ಮಾಡ್ಕೊಳ್ತೀನಿ, ಆವಾಗ ನಾನೇ ಹೊಲ್ದಿದ್ದು ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ. ಈ ಒಂದು ಡ್ರೆಸ್ಸು ನೋಡಿ, ವಿ ಶೇಪಲ್ಲಿ ಬ್ಯಾಕ್ ಸೈಡ್ ಇಟ್ಟಿದ್ದೀನಿ, ಯು ಶೇಪಲ್ಲಿ ಫ್ರಂಟ್ ಇಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಸ್ವಲ್ಪ ಐರನ್ ಮಾಡಿದ್ರೆ ಕರೆಕ್ಟಾಗಿ ಕೂರುತ್ತೆ. ಇಲ್ಲೆಲ್ಲ ಐರನ್ ಮಾಡಿಲ್ಲ, ಇದನ್ನು ಐರನ್ ಮಾಡಿ ಒಂದ್ಸರಿ ವೇರ್ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ, ಓಕೆನಾ. ಹಾಗೆ ಪ್ಯಾಂಟ್ ಬಂದ್ಬಿಟ್ಟು ಸೇಮು. ಈ ಪ್ಯಾಂಟ್ ಏನಿದೆ ಸ್ವಲ್ಪ ಆ್ಯಂಕಲ್ ಕಟ್ ಪ್ಯಾಂಟ್ ಏನಿದೆ, ಸೊ ಅದೇ ಸೈಜ್, ಆದರೆ ಸೇಮ್ ಇದರಲ್ಲೇ ಹೊಲ್ದಿದ್ದೀನಿ. ಸೊ ತುಂಬ ಚೆನ್ನಾಗಿ ಕಾಣುತ್ತೆ, ಹಾಕೊಂಡಾಗ ಸಖತ್ತ ಕಾಣುತ್ತೆ ಮಾತ್ರ. ಈ ಬಾರ್ಡರ್ ಏನಿದೆ, ಸೊ ಇದು ಸ್ಯಾರಿ ಬಾರ್ಡರ್, ನಾನು ಇದರಲ್ಲಿ ಏನು ಆಲ್ಟ್ರೇಷನ್ ಮಾಡೇ ಇಲ್ಲ. ಸ್ಯಾರಿ ಬಾರ್ಡರ್ ಏನಿದೆ, ಸೊ ಅದನ್ನೇ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿರೋದು. ಸೊ ನಾನು ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಇದು ಕಾಲ್ ಹತ್ರ ಬರಬೇಕು, ಆ್ಯಂಕಲ್ ಹತ್ರ ಬರಬೇಕು ಅಂತಲೇ ಕಟ್ ಮಾಡಿರೋದು.
ಸಖತ್ತಾಗಿದೆ ಮಾತ್ರ. ಸ್ವಲ್ಪ ಲೆಂತಿ ಅನಿಸ್ತು, ಸ್ವಲ್ಪ ಮೇಲ್ಗಡೆ ಫೋಲ್ಡ್ ಮಾಡ್ಕೊಂಡ್ರೆ ಕರೆಕ್ಟ್ ಇದೆ. ಅಂದರೆ ಸ್ವಲ್ಪ ಎಕ್ಸ್ಟ್ರಾ ನಾವು ಬಾರ್ಡರ್ ಅಂದರೆ ಈ ಕಟ್ಟೋದು ಹಾಕೋಕ್ಕೆ ಇಟ್ಕೊಳ್ತೀವಲ್ಲ, ನೆಟ್ ಹಾಕೋಕ್ಕೆ ಇಟ್ಕೊತೀವಲ್ವಾ, ಸೊ ಇದು ಹಾಕುವಾಗ ಇಟ್ಕೊಂಡಾಗ ಸ್ವಲ್ಪ ಅದನ್ನ ಫೋಲ್ಡ್ ಮಾಡಬೇಕಿತ್ತು. ಸ್ವಲ್ಪ ಒಂದು 4 ಇಂಚಷ್ಟು ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಲೆಂತ್ ಆಗುತ್ತೆ. ಮೇಲ್ಗಡೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಕಟ್ಕೊಂಡ್ರೆ ಸಖತ್ತಾಗಿ ಕಾಣುತ್ತೆ ಮಾತ್ರ. ನಂಗೆ ಸಖತ್ ಇಷ್ಟ ಆಯಿತು. ನಾನೇ ಹೊಲಿದಿರೋದು, ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ, ಸೂಪರ್ ಆಗಿದೆ ಮಾತ್ರ. ನೋಡಿ ಪ್ಯಾಂಟ್. ಓಕೆ, ನೆಕ್ಸ್ಟು ಇದ್ರದ್ದು ಫ್ಯಾಬ್ರಿಕ್ ಸ್ವಲ್ಪ ಉಳಿದಿತ್ತು. ಸ್ಯಾರಿ ಅಲ್ವಾ, ಜಾಸ್ತಿ ಫ್ಯಾಬ್ರಿಕ್ ಉಳಿಯುತ್ತೆ. ಈ ಗೌನ್ಗಳಾದರೆ ಜಾಸ್ತಿ ಸೀರೆಗಳು ಬೇಕಾಗುತ್ತೆ, ಅಂದರೆ ಜಾಸ್ತಿ ಲೆಂತ್ ಬೇಕಾಗುತ್ತೆ. ಈ ಕುರ್ತಿ ಸೆಟ್ ಆಗಿರೋದ್ರಿಂದ ಅಷ್ಟೊಂದು ಲೆಂತ್ ಬೇಡ, ಅದಕ್ಕೋಸ್ಕರ ಸ್ವಲ್ಪ ಬಟ್ಟೆ ಉಳಿದಿತ್ತು. ಇದರಲ್ಲಿ ನಾನು ದುಪ್ಪಟ ಮಾಡಿದ್ದೀನಿ. ದುಪ್ಪಟ ಈ ಥರ ದುಪ್ಪಟ. ಅದು ಸ್ವಲ್ಪ ಇದನ್ನ ಅದೇ ಹೇಳಿದ್ನಲ್ಲ, ಐರನ್ ಮಾಡಿಬಿಟ್ಟು ಫೋಲ್ಡ್ ಮಾಡಿ ಐರನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಹಾಕೋಬೋದು. ಸೊ ಅದನ್ನ ಹಾಕೊಂಡಾಗ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಮಧ್ಯದಲ್ಲಿ ಈ ಬಾರ್ಡರ್ ಬಂದಿದೆ. ಬಾರ್ಡರ್ ಇದು ಸ್ಯಾರಿ ಬಾರ್ಡರ್ ನಾನು ಫೋಲ್ಡ್ ಮಾಡಿ ಅಲ್ಲಿ ಸ್ಟಿಚ್ ಮಾಡಿದ್ದೀನಿ. ಸ್ವಲ್ಪ ಇದನ್ನು ಐರನ್ ಮಾಡಿಬಿಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಬರುತ್ತೆ. ಸ್ವಲ್ಪ ಲೆಂತಿಯಾಗಿ ಕೂಡ ಇದೆ. ಇಲ್ಲೂ ಕೂಡ ಬಾರ್ಡರ್ ಬಂದಿದೆ, ಸಕ್ಕತ್ತಾಗಿ ಕಾಣುತ್ತೆ ಮಾತ್ರ. ಸೊ ಅದನ್ನ ಹಾಕ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ದುಪ್ಪಟ ಹಾಕ್ಕೊಂಡು ಕುರ್ತಿ ಸೆಟ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ನಂತರ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ವ, ಹೋಗಿ ಬಂದು ನೆಕ್ಸ್ಟು ಒಂದು ಸ್ಯಾರಿ ಇಟ್ಕೊಂಡಿದ್ದೀನಿ, ಲಾಂಗ್ ಗೌನ್ ಹೊಲಿಯೋಣ ಅಂತ. ಸೊ ಅದಕ್ಕೋಸ್ಕರ ಹಸ್ಬೆಂಡ್ ಅಂತ ಹೇಳ್ತಾಯಿದ್ರು, ನಿನಗೆ ಯಾವ ಸ್ಯಾರಿ ಬೇಡ ನೋಡು, ಅದರಲ್ಲಿ ಡ್ರೆಸ್ ಹೊಲ್ಕೊಬಿಡು, ನಂಗೆ ಡ್ರೆಸ್ ಕೊಡ್ಸೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಾಯಿದ್ರು, ಕಾಮಿಡಿ ಮಾಡ್ತಾಯಿದ್ರು. ಸೊ ಓಕೆ, ನೋಡೋಣ. ನೆಕ್ಸ್ಟು ಇದೇ ಥರ ನನಗೆ ಈ ಬ್ಲೌಸ್ಗಿಂತನೂ ಈ ಥರ ಡ್ರೆಸ್ಗಳನ್ನ ಹೊಡೆಯೋದು ಸಖತ್ ಇಷ್ಟ. ಸೊ ಅದನ್ನ ನೋಡೋಣ. ನೆಕ್ಸ್ಟು ಫ್ಯೂಚರಲ್ಲಿ ತುಂಬ ಈಸಿ ಆಗುತ್ತೆ ನಮಗೂ ಕೂಡ. ಬೇರೆಯವರ ಹೊಲಿಲ್ಲ ಅಂದರೂ ನನಗೆ ಈಸಿ ಆಗುತ್ತೆ. ಓಕೆ, ಐ ಹೋಪ್ ನಿಮ್ಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಬಾಬಾ ದೇವಸ್ಥಾನಕ್ಕೆ ಹೋಗ್ತೀನಿ ಇವತ್ತು. ರಾಘವೇಂದ್ರಿಗೆ ಹೋಗ್ಬಿಟ್ಟು ಬಾಬಾ ದೇವಸ್ಥಾನಕ್ಕೆ ಬರೋದು. ಸ್ವಲ್ಪ ಜಾಸ್ತಿನೇ ಕೆಲಸ ಇದೆ. ನನಗೆ ಮೊಸರು ಪ್ಯಾಕೆಟ್ ತೊಗೊಂಡು ಹೋಗ್ತಾ ಇದ್ದೀನಿ ಮಜ್ಜಿಗೆ ಮಾಡೋಕ್ಕೆ ಅಂತ. ಒಂದು 4 ಮೊಸರು ಪ್ಯಾಕೆಟು ಹಸ್ಬೆಂಡ್ಗೆ ಹೇಳಿದ್ದೆ ತೊಗೊಬನ್ನಿ ಅಂತ, ತಂದಿದ್ದಾರೆ. ಬ್ಯಾಗಲ್ಲಿದ್ದಾರವನ ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ. ಸೊ ಒಂದು 4 ಪ್ಯಾಕ್ ಅಷ್ಟು ನಾನು ಮೊಸರು ತರಿಸಿ ತೊಗೊಂಡೋಗ್ತಾ ಇದ್ದೀನಿ. 1 ಪ್ಯಾಕ್ ಹಾಲು ತೊಗೊಂಡೋಗ್ತಾ ಇದ್ದೀನಿ, ಅದು ಪಾಯಸಕ್ಕೆ ಹಾಕೋಕ್ಕೆ ಅಂತ. ಸೊ ನಂದೊಂದು ಅಳಿಲ್ ಸೇವೆ. ಓಕೆ ಬನ್ನಿ ಹೋಗೋಣ. ಹಾಗೆ ಒಂದು ಫೋಟೋ ತೊಗೊಡ್ತೀವಿ. ಬರ್ತಾಳೆ, ನವನೀತನೂ ಬರ್ತಾ ಇದ್ದಾಳೆ. ಅವಳು ಫೋನ್ ಮಾಡಿ ಅಂದ್ಲಿ ಇವಾಗ ಬರ್ತೀನಿ ಅಂತ. ಸೊ ಓಕೆ ಅಂತಂದು ಅವಳು ರಾಘವೇಂದ್ರ ಬರ್ತಾಳೆ. ಆನಂತರ ಬಾಬಾ ದೇವಸ್ಥಾನಕ್ಕೆ ಬರ್ತೀವಿ. ಪಟ ಅಂತ ದರ್ಶನ ತೊಗೊಂಡು ಬಾಬಾ ದೇವಸ್ಥಾನಕ್ಕೆ ಬರಬೇಕು. ಅಲ್ಲಿ ಕೆಲಸಗಳು ಜಾಸ್ತಿ ಇದೆ, ಮಾಡಬೇಕು ಇವತ್ತಿಡೀ ದಿನ. ಫುಲ್ ಊಟ ಬಡಿಸೋದು ಎಲ್ಲ ಮಾಡಿಬಿಟ್ಟು ಮನೆ ಬರೋದು. ಓಕೆ, ಬರೋದು ಎಷ್ಟಾಗುತ್ತೆ ಗೊತ್ತಿಲ್ಲ. ಲಾಸ್ಟ್ ಅಂತೂ 3:30 ಆಗಿತ್ತು ಬಂದಾಗ. 4 o'clock ಅಂತೂ ಆಗಿಬಿಟ್ಟಿತ್ತು. ಅವಾಗ ಬಂದು ಮನೆ ತುಂಬ ಮಲಗಿಸಿ ನಾ ಕೆಲಸ ಮಾಡ್ಕೊಂಡ್ರಷ್ಟೇ ಸಾಕಾಗಿ ಹೋಯ್ತು. ಸೊ ಓಕೆ ಬನ್ನಿ ಹೋಗೋಣ.
ಆಂಟಿ ಹಾಲ ಸಿಡಿದು ಪಾಪ. ನಾನೇ ಸಿಡಿಸಿದ್ದು. ಇಲ್ಲ ಇಲ್ಲ ಅದಷ್ಟೇ. ಈಗ ನಮ್ಮ ಬಟ್ರ್ ಚೆನ್ನಾಗಿ ಕಾಣ್ತೀವಿ ತೋರಿ. ಅಲ್ಲೇ ಇವತ್ತೇನು ಮಿಕ್ಸ್ ವೆಜಿಟೇಬಲ್ಸ್ ಅಲ್ಲ. ಏಯ್ ಬೇಡ ಹಾಕ್ಬಾರ್ದು, ಮನೋ ಆಟ ಆಡೋದಲ್ಲ ಅದು. ಎಲ್ಲರಿಗೂ ಬಡಿಸಿ ಊಟ ಎಲ್ಲ ಮಾಡಿಕೊಂಡು ಆನಂತರ ನವನಿ ತಂಗೇನೋ ಕೆಲಸ ಇದೆ ಅಂತ ಅಂದ್ಲು. ಮೊಬೈಲ್ ಶಾಪಿಗೆ ಬಂದ್ವಿ. ಅದೇನೋ ಸ್ವಲ್ಪ ರಿಪೇರಿ ಇತ್ತು, ಸೊ ಮಾಡಿಸ್ಕೊಳ್ಳೋಕೆ ಅಂತ ಬಂದ್ವಿ. ಅವಳು ಅಲ್ಲಿ ಮಾಡಿಸ್ಕೊಳ್ತಾ ಇದ್ಲು. ಸೊ ಹಾಗೆ ಇವತ್ತಿನ ದಿನ ಈ ಥರ ಇತ್ತು. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಈಗ ದಿನ ಕಳೆದಿದ್ದೆ ಗೊತ್ತಾಗಲ್ಲ. ಇವಾಗಂತೂ ತುಂಬ ಬೇಗನೆ ಟೈಮ್ ಕಳೆದೋಗ್ಬಿಡುತ್ತೆ. ಸೊ ಅದೇನೋ ಗೊತ್ತಿಲ್ಲ. ಸೊ ಹಾಗೆ ಇವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು. ಐ ಹೋಪ್ ನಿಮಗೆಲ್ಲ ಕೂಡ ಇಷ್ಟ ಆಯ್ತು ಈ ವಿಡಿಯೋ ಅಂದ್ಕೊಂಡಿದ್ದೀರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೇನು ಚಾನಲ್ಗೆ